ಅಶ್ಲೀಲ ವಿಡಿಯೋಗಳನ್ನ ಶೇರ್ ಮಾಡದಂತೆ ಎಸ್ಐಟಿ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಜನರಿಗೆ ಸೂಚನೆಯನ್ನ ನೀಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಒಂದು ವೇಳೆ ವಿಡಿಯೋನ ಶೇರ್ ಮಾಡಿದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಟ್ ವಿಪರ್ಯಾಸ ಏನು ಅಂದ್ರೆ ಈವರೆಗೂ ಕೂಡ ವಿಡಿಯೋ ಶೇರ್ ಆದಂತಹ ಮೂಲ ಯಾವುದು ಅನ್ನೋದೇ ಪತ್ತೆಯಾಗಿಲ್ಲ. ವಿಡಿಯೋದಿಂದ ಮಹಿಳೆಯರ ಘನತೆ ಗೌರವಕ್ಕೆ ಧಕ್ಕೆಯಾಗಿದೆ. ಎಸ್ಐಟಿಗೆ ವಿಡಿಯೋದ ಮೂಲ ಗೊತ್ತಿಲ್ವಾ ಹಾಗಾದ್ರೆ, ಅಥವಾ ಗೊತ್ತಿದ್ದು ಸುಮ್ಮನಿದ್ದಾರಾ? ಇಂಥ ಪ್ರಶ್ನೆ ಜನಮಾನಸದಲ್ಲೇ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಒಂದ್ ಕಡೆಗೆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಅನ್ಯಾಯ ಏನಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗ್ತಾ ಇದೆ, ಕೇಸ್ಗಳು ದಾಖಲಾಗ್ತಾ ಇದ್ದಾವೆ, ಎಲ್ಲವೂ ಓಕೆ. ಬಟ್ ವಿಡಿಯೋ ರಿಲೀಸ್ ಆಗಿದ್ದು ಎಲ್ಲಿಂದ? ವಿಡಿಯೋನ ಶೇರ್ ಮಾಡಿದ್ಯಾರು? ಅದರ ಮೂಲದ ತನಿಖೆ ಯಾಕೆ ಆಗ್ತಾ ಇಲ್ಲ? ವಿಡಿಯೋನ ಶೇರ್ ಮಾಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದು ಸರಿನೇ, ಅವ್ರು ಮಾಡಿರೋದು ಕರೆಕ್ಟ್ ಆಗೇ ಇದೆ. ಬಟ್ ಮೂಲ ಹುಡುಕುವಂತಹ ಕೆಲಸ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ. ಹೌದು ವಿದ್ಯಾಶ್ರೀ, ಈಗ ಮುಖ್ಯವಾಗಿ SIT ಅಧಿಕಾರಿಗಳು ಈಗ ಪ್ರಜ್ವಲ್ ರೇವಣ್ಣ ನಡೆಸಿದಂಥ ಅತ್ಯಾಚಾರಗಳು ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದ ಸಂತ್ರಸ್ತರನ್ನು ಕರೆತಂದು ಅವರಿಂದ ದೂರನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಜೊತೆಗೆ ರೇವಣ್ಣ ಅವರ ವಿರುದ್ಧ ಕಿಡ್ನಾಪ್ ಕೇಸನ್ನು ದಾಖಲಿಸಿ ಅವರನ್ನು ಬಂಧಿಸಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಇದೆಲ್ಲವೂ ಕೂಡ ಪ್ರಾರಂಭ ಆಗಿದ್ದು ಸೆಕ್ಸ್ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವಾಟ್ಸಪ್ಗಳಲ್ಲಿ ಬಿಡುಗಡೆಯಾಗಿ ಹರಿದಾಟ ಶುರುವಾದ ಬಳಿಕ ಈಗ SITಯ ಮುಖ್ಯಸ್ಥ BK ಸಿಂಗ್ ಅವರು ಕೂಡ ಈ ಸೆಕ್ಸ್ ವಿಡಿಯೋಗಳನ್ನು ಯಾರು ಕೂಡ ಫಾರ್ವರ್ಡ್ ಮಾಡಬಾರ್ದು, ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಬಾರ್ದು, ಯಾರಾದರೂ ಆ ರೀತಿ ಫಾರ್ವರ್ಡ್ ಮಾಡಿದ್ರೆ ಹಂಚ್ಕೊಂಡ್ರೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಮುಖ್ಯವಾಗಿ ಈ ಸೆಕ್ಸ್ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇರೋದ್ರಿಂದಲೇ ಆ ವಿಡಿಯೋಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರ ಘನತೆ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ ಮತ್ತು ಅವರ ಮಾನ ಹರಾಜಾಗ್ತಾ ಇದೆ. ಇದರಿಂದಾಗಿ ಅವರು ತಮ್ಮ ಮನೆಗಳಲ್ಲಿ ಇರಲಿಕ್ಕಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ತಮ್ಮ ಊರುಗಳನ್ನು ಕೂಡ ಬಿಟ್ಟು ಬೇರೆ ಊರುಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿನಲ್ಲಿದ್ದಾರೆ. ಹೀಗಾಗಿ SIT ಮಾಡಬೇಕಾಗಿದ್ದಂಥ ಕೆಲಸ ಏನು ಅಂತ ಅಂದರೆ ವಿಡಿಯೋವನ್ನು ಫಾರ್ವರ್ಡ್ ಮಾಡಬೇಡಿ ಅಂತೇಳಿ ಎಚ್ಚರಿಕೆಯನ್ನು ನೀಡೋದಷ್ಟೇ ಅಲ್ಲದೆ ವಿಡಿಯೋ ಬಿಡುಗಡೆ ಆಗ್ತಾ ಇರತಕ್ಕಂಥ ಮೂಲ ಯಾವುದು ಅನ್ನೋದನ್ನು ಮೊದಲು ಪತ್ತೆ ಹಚ್ಚಬೇಕಾಗಿತ್ತು. ವಿಡಿಯೋವನ್ನು ಬಿಡುಗಡೆ ಮಾಡ್ತಾ ಇರೋರ ವಿರುದ್ಧ ಮೊದಲನೇದಾಗಿ ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಈ ವಿಡಿಯೋಗಳನ್ನು ಬಿಡುಗಡೆ ಮಾಡೋ ಮೂಲಕ ಈ ಸಂತ್ರಸ್ತ ಮಹಿಳೆಯರ ಘನತೆ ಗೌರವವನ್ನು ನೀವು ಹಾಳು ಮಾಡ್ತಾ ಇದ್ದೀರಾ ಅಂತೇಳಿ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ಹಾಕಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಮುಖ್ಯವಾಗಿ ಈ ವಿಡಿಯೋಗಳು ಬಿಡುಗಡೆ ಆಗ್ತಾ ಇರೋದು ಕಳೆದ ತಿಂಗಳ 24ನೇ ತಾರೀಕಿನಿಂದ, ಅಂದರೆ ಚುನಾವಣೆಗಿಂತ 2 ದಿನ ಮುಂಚಿತವಾಗಿಯೇ ಈ ವಿಡಿಯೋಗಳ ಬಿಡುಗಡೆ ಆಗುವಂಥದ್ದು ಶುರುವಾಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ವಿಡಿಯೋಗಳು ನಿತ್ಯ ಬಿಡುಗಡೆ ಆಗ್ತಲೇ ಇವೆ. ನಿತ್ಯ ಓರ್ವ ಯುವತಿ ಮಹಿಳೆಯರ ವಿಡಿಯೋಗಳು ಸರಣಿಯಾಗಿ ಬಿಡುಗಡೆ ಆಗ್ತಾ ಇವೆ. ಇದರಿಂದಾಗಿ ಈ ಬಿಡುಗಡೆಯಾದಂಥ ವಿಡಿಯೋಗಳ ಮೇಲಿರ್ತಕ್ಕಂತಹ ಮಹಿಳೆಯರು ಯುವತಿಯರು ಈಗ ಸಾಕಷ್ಟು ಅವಮಾನವನ್ನು ಅನುಭವಿಸ್ತಾ ಇದ್ದಾರೆ, ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ, ನೋವನ್ನು ಅನುಭವಿಸ್ತಾ ಇದ್ದಾರೆ. ತಮ್ಮ ಘನತೆ ಗೌರವ ಎಲ್ಲವೂ ಕೂಡ ಮಣ್ಣು ಪಾಲಾಯಿತು ಅನ್ನೋ ಒಂದು ನೋವು ದುಃಖದಲ್ಲಿದ್ದಾರೆ. ಜೊತೆಗೆ ಈಗ ಇದರಿಂದಲೇ ಸಾಕಷ್ಟು ಮಂದಿ ಮಾನಸಿಕವಾಗಿ ಕೂಡ ಕುಗ್ಗು ಹೋಗಿದ್ದಾರೆ. ಹೀಗಾಗಿ ಮಹಿಳೆಯರ ಘನತೆ ಗೌರವ ಹಾಳಾಗದಂಥ ನಿಟ್ಟಿನಲ್ಲಿ ಮಾಡಬೇಕಾಗಿರತಕ್ಕಂಥ ಕೆಲಸ ಅಂತ ಅಂದರೆ ಈ ವಿಡಿಯೋ ಬಿಡುಗಡೆ ಆಗೋದನ್ನು ತಡಿಬೇಕು. ಹಾಗಾಗಿ ವಿಡಿಯೋ ಬಿಡುಗಡೆಯ ಮೂಲ ಯಾವುದು ಅನ್ನೋದನ್ನ SIT ಪೊಲೀಸರು ಪತ್ತೆ ಹಚ್ಚಬೇಕಾಗಿತ್ತು. ವಿಡಿಯೋವನ್ನು ಬಿಡುಗಡೆ ಮಾಡ್ತಾ ಇರೋ ವಿರುದ್ಧ ಮೊದಲು ಕ್ರಮವನ್ನು ತೆಗೆದುಕೊಳ್ಳೋದ್ರೆ ಈಗ ಕೇವಲ ಎಚ್ಚರಿಕೆಯನ್ನು ಮಾತ್ರನೇ SIT ಮುಖ್ಯಸ್ಥ BK ಸಿಂಗ್ ಅವರು ಕೊಟ್ಟಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.